ಸ್ನೇಹಿತರೆ, ನಾವು ಇವತ್ತು ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪಲ್ಲಿ ಕನ್ನಡ ಗಣಕ ಪರಿಷತ್ತು ಇವರು ಪರಿಚಯ ಮಾಡಿರುವಂತಹ ಈ ನುಡಿ ಸಾಫ್ಟ್ವೇರನ್ನು ಡೌನ್ಲೋಡು ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿ ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಗೂಗಲಲ್ಲಿ ಬಂದು ಸರ್ಚ್ ಮಾಡಬೇಕು. ಕ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಒಂದು ಲಿಂಕ್ ಏನು ಕಾಣಿಸುತ್ತಲ್ಲ, ಈ ಕ ಅಂತ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೈಡಲ್ಲಿ ನೋಡ್ತಿರ್ಬೋದು ಉಚಿತ ತಂತ್ರಾಂಶಗಳು. ಈ ನುಡಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ 4.0, 5.0, 6.1 ಮತ್ತು ಈಗ ಲೇಟೆಸ್ಟಾಗಿ 6.5 ಬಹುಭಾಷಾ ನುಡಿ ಅಂದರೆ ಮಲ್ಟಿ ನುಡಿ 6.5 ರನ್ನಿಂಗಲ್ಲಿದೆ. ಇದನ್ನು ನಾವಿಲ್ಲಿಂದ ಸೈಡಲ್ಲಿ ಉಚಿತ ತಂತ್ರಾಂಶದಲ್ಲಿ ಕೊಟ್ಟಿರುವಂಥ ಇದು ಏನು ತಂತ್ರಾಂಶ ಪಡೆಯಿರಿ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಡೌನ್ಲೋಡ್ ಆಯಿತು. ಇದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಸರ್ ನೀವು ಇನ್ಸ್ಟಾಲ್ ಮಾಡೋಕ್ಕೆ ಕೇಳುತ್ತೆ. ಎಸ್ ಆರ್ ನೋ ಅಂತಂದರೆ ಇಲ್ಲಿ ಎಸ್ ಅಂತ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಲೈಸೆನ್ಸ್ ಅಗ್ರಿಮೆಂಟ್ ಇರುತ್ತೆ, ಅಲ್ಲಿ ನೀವು ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡಿ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮತ್ತೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗೋಕ್ಕೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ತಿರ್ಗಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಮ್ಮ ಒಂದು ಮಲ್ಟಿನುಡಿ 6.5 ಇದು ಇನ್ಸ್ಟಾಲ್ ಆಯಿತು. ಈ ರೀತಿಯಾಗಿ ನಾವು ಈ ನುಡಿ ಸಾಫ್ಟ್ವೇರನ್ನು ನಮ್ಮ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಈಸಿಯಾಗಿ ಮಾಡ್ಬೋದು, ಅದು ಕೂಡ ಉಚಿತವಾಗಿ, ಯಾವುದೇ ದುಡ್ಡನ್ನು ಪೇ ಮಾಡ್ದೇನೆ. ಈ ಮುಂದಿನ ಒಂದು ವಿಡಿಯೋದಲ್ಲಿ ಈ MS ವರ್ಡಲ್ಲಿ ಮಲ್ಟಿನುಡಿ 6.5 ಅದನ್ನು ಎನೇಬಲ್ ಮಾಡಿ ಕನ್ನಡ ಟೈಪಿಂಗ್ ಮಾಡೋದು ಹೇಗಂತ ತಿಳಿದುಕೊಳ್ಳೋಣ. ಈ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇಂಥ ಅದ್ಭುತ ವಿಡಿಯೋ ಅಂದರೆ ಆಫೀಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಫ್ಟ್ವೇರ್ಗಳ ಮಾಹಿತಿ ಉಚಿತವಾಗಿ ಪಡ್ಕೊಳ್ಳೋಕ್ಕೆ ನಮ್ಮ ಆಫೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.